ದಿವ್ಸದ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೇನಿ ರೀ. ಭಾಳ ಅಂದ್ರೆ ಒಂದು 20 ದಿವಸ ಆಗಿರ್ಬೇಕು ರೀ, ಒಂದು 20 ಡೇಸ್ ಆಯ್ತು ನನಗೆ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ರೀ, ನಾವು ಫುಲ್ ಅಂದ್ರೆ ಫುಲ್ ಬ್ಯುಸಿ ಆದ್ವಿ. ಯಾಕೆ ಇಷ್ಟು ಬ್ಯುಸಿ ಆದ್ವಿ, 20 ದಿವ್ಸ ಗಂಟ್ಲೆ ವಿಡಿಯೋ ಹಾಕಕ್ಕೆ ನನಗೆ ಯಾಕೆ ಆಗಲಿಲ್ಲ, ಅಷ್ಟೊಂದು ಬ್ಯುಸಿ ಏನಾತ್ರಿ ಅಂತ ನೀವು ಕೇಳ್ಬೋದು. ಭಾಳ ಅಂದ್ರೆ ಭಾಳ ಬ್ಯುಸಿ ಆದ್ವಿ. ಫಸ್ಟ್ ಆಫ್ ಆಲ್ ಮಕ್ಕಳು ಎಕ್ಸಾಮ್ ಸ್ಟಾರ್ಟ್ ಆದವು. ಎಕ್ಸಾಮ್ ಏನು ಅವರು ಓದ್ಕೊತಿದ್ರು, ನಾನು ಒಂದು ಸ್ವಲ್ಪ ಅವ್ರ ಬಾಜು ರಾತ್ರಿ 1 ತಾಸು 2 ತಾಸು ಕುಂತ್ರೆ ಓದ್ಕೊತಿದ್ರು, ನಡೀತಿತ್ತು. ಬಟ್ ಅಮ್ಮ ಮತ್ತು ಮಾಮಾರ ಇಬ್ಬರು ರಾಮೇಶ್ವರಕ್ಕೆ ಹೋಗ್ರಿ. 15 ದಿವ್ಸ ಹೋಗಿದ್ರು ಅವರು. ಆಮೇಲೆ ಅದ್ರೊಳಗೆ ನಮ್ಮ ಮನೆಯವರು ಕೆರೆ ಸ್ಟಾರ್ಟ್ ಮಾಡಿದ್ರು ರೀ, ಕೆರೆ ಕಟ್ಸಕ್ಕೆ. ಹೀಗಾಗಿ ಅವ್ರಿಗೆ ಒಂದು 8-10 ಮಂದಿ ಆಗ್ತಿದ್ರು. ಬೆಳಗ್ಗೆ ಟಿಫಿನ್, ಮಧ್ಯಾಹ್ನ ಊಟ, ಮತ್ತು ಸಾಯಂಕಾಲ ಒಂದಿಬ್ಬರು ಇರ್ತಿದ್ರು, ಅವ್ರಿಗೆ ಊಟ. ಹೀಗಾಗಿ ಫುಲ್ ಅಂದ್ರೆ ಫುಲ್ ಬ್ಯುಸಿ ಅಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಭಾಳ ಬ್ಯುಸಿ ಆದ. ಡೇರಿ ಫಾರ್ಮ್ನ ಕೆಲಸ, ಇಲ್ಲಿ ಹಾಲು ಹಾಕೊಳ್ಳೋದು, ಡೇರಿ ಕೆಲಸ, ಮಕ್ಳದ್ದು ಬೆಳಗ್ಗೆ 8 ಗಂಟೆ ಅಂದ್ರೆ ಹೋಗ್ತಿದ್ವು, ಎಕ್ಸಾಮ್ ಇದ್ವು. ಅವ್ರಿಗೆ ಬೆಳಗ್ಗೆ ಟಿಫಿನ್ ಮಾಡಿ ಅವ್ರನ್ನ ಮೀಟ್ ಮಾಡಿ ಕಳಿಸ್ಬೇಕು. ಮತ್ತು ಮನ್ಯಾನ ಕೆಲಸ, ಮತ್ತು ಇವ್ರಿಗೆ ಲೇಬರ್ಗೆಲ್ಲ ಅಡುಗೆ ಮಾಡಬೇಕು. ಹೀಗಾಗಿ ನಾನು ಭಾಳ ಅಂದ್ರೆ ಭಾಳ ಬ್ಯುಸಿ ಅಂದ್ರಿ. ಇಷ್ಟ ಕಾರಣ, ಬೇರೆ ಏನೂ ಕಾರಣ ಇಲ್ಲ ನನ್ನ ವಿಡಿಯೋ ಸ್ಟಾಪ್ ಆಗಿದ್ದಕ್ಕೆ. ಕಮೆಂಟ್ಸ್ ಬರತ್ತಿದ್ದು, ಯಾಕ್ರಿ ಅಕ್ಕ ವಿಡಿಯೋ ಬರುವಲ್ಲು ನೀವು ಅಂಥೇಳಿ ಭಾಳ ಜನ ಕೇಳತ್ತಿದ್ರಿ. ನನಗೂ ಭಾಳ ಫೀಲ್ ಅನ್ಸಕತ್ತಿ. ಯಾಕೋ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಜೊತೆ ಒಂದು ಸ್ವಲ್ಪ ದಿನ ಸರ್ಕೊಂಡ್ವಿ ಅಂದ್ರೆ ಏನೋ ಕಳ್ಕೊಂಡೇವೇನೋ ಆ ಥರ ಫೀಲ್ ನನಗೂ ಅನ್ಸಾಕತ್ತಿತ್ತು. ಯಾಕಂದ್ರೆ ನಿಮ್ಮ ಕಮೆಂಟ್ಸ್ ಓದ್ತಿರ್ತೀವಿ, ನೀವು ಏನಾದರೂ ಕೇಳ್ತಿರ್ತೀರಿ, ನಿಮ್ಮ ಜೊತೆ ಮಾತಾಡಕತ್ತೇನೇನೋ ಅನಿಸ್ತಿರ್ತದೆ ನನಗೆ, ಆ ಭಾವನೆ ಬರ್ತೈತಿ. ಏನೋ ಕಳ್ಕೊಂಡೇನೇನೋ ಅಂತ ಅನ್ಸಾಕತ್ತಿತ್ತು ನನಗೆ. ಒಂದು 20 ದಿವ್ಸದಿಂದ ಹಂಗೆ ಅನ್ಸಾತಿತ್ತು. ಯಾಕೋ ಒಂಥರ ಮೂಡೂ ಅಪ್ಸೆಟ್ ಒಂಥರ ಅನ್ಸಾತಿತ್ತು. ಬರೀ ಕೆಲಸದೊಳಗನ ಹೊಂಟೇನಲ್ಲ ನಾನು, ವಿಡಿಯೋ ಮಾಡೋಕೆ ಆಗೋಲ್ದ ಅಂತ ಅನ್ಸಾಕತ್ತಿತ್ತು. ಅದಕ್ಕೆ ಸ್ವಲ್ಪ ಒಂದು ಶಾರ್ಟ್ ವಿಡಿಯೋ ಅಷ್ಟರ ಒಂದು ಮಾಡಿ ಹಾಕಿದ್ರಾತಂಥೇಳಿ, ನಿಮ್ಮ ಜೊತೆ ಮಾತಾಡಿದ್ರಾತಂಥೇಳಿ ನಾನು ವಿಡಿಯೋ ಮಾಡಾಕತ್ತೀನಿ ರೀ. ಕಂಟಿನ್ಯೂ ಮಾಡ್ತೇನೆ ರೀ ನಾಳೆಯಿಂದ ನನ್ನ ಬ್ಲಾಗ್ನ. ಯಾರೂ ಬೇಜಾರು ಮಾಡ್ಕೋಬೇಡ್ರಿ. ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇಷ್ಟ ಕಾರಣ, ಬೇರೆ ಏನೂ ಕಾರಣ ಇಲ್ಲರಿ. ಎಲ್ಲರಿಗೂ ಬಾಯ್ ರೀ.